ಹಲೋ ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ನಾನು ಅರವಿಂದ್ ಸೇತುರಾವ್. ಮೊನ್ನೆ ಗುರುವಾರ ಬೆಳಗಾವಿಯ ಸುವರ್ಣಸೌಧದಲ್ಲಿ ನಡೆದಂತಹ ಪ್ರಹಸನ ಇಡೀ ರಾಜ್ಯಕ್ಕೆ ಚರ್ಚೆಗೆ ಕಾರಣವಾಗಿರತಕ್ಕಂಥ ವಿಚಾರ. ಬಿಜೆಪಿಯ ವಿಧಾನ ಪರಿಷತ್ನ ಸದಸ್ಯರಾದಂತಹ ಸಿ.ಟಿ. ರವಿ ಅವರನ್ನ ಪೊಲೀಸರು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ದು, ಅವತ್ತು ರಾತ್ರಿ ಇಡೀ ಅವರನ್ನ ಎಲ್ಲೆಲ್ಲೋ ಸುತ್ತಾಡಿಸಿದ್ದು, ಅದಾದ ನಂತರ ಕೋರ್ಟ್ನಲ್ಲಿ ನಡೆದಂತಹ ವಾದ ಪ್ರತಿವಾದಗಳು, ಹೈಕೋರ್ಟ್ ಕೊಟ್ಟಂತಹ ಮಧ್ಯಂತರವಾದಂತಹ ಜಾಮೀನು, ಇದೆಲ್ಲ ವಿಚಾರವಾಗಿ ಸಿ.ಟಿ. ರವಿ ಅವರು ಈಗಾಗಲೇ ಸಾಕಷ್ಟು ಮಾತನಾಡಿದ್ದಾರೆ. ಕಾಂಗ್ರೆಸ್ನವರು ಅವ್ರದೇ ವರ್ಷನ್ ಹೇಳ್ತಾರೆ, ಸಿ.ಟಿ. ರವಿ ಅವರು ಇವ್ರದೇ ವರ್ಷನ್ ಅನ್ನ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಸತ್ಯಾಂಶ ಏನು? ಇದ್ರ ಬಗ್ಗೆ ಮಾತನಾಡೋದಕ್ಕೆ ಬಿಜೆಪಿಯ ವಿಧಾನ ಪರಿಷತ್ ಸದಸ್ಯರು, ಮಾಜಿ ಸಚಿವರು, ಬಿಜೆಪಿ ನಾಯಕರು ಸಿ.ಟಿ. ರವಿ ಅವರು ನಮ್ಮ ಜೊತೆ ಇದ್ದಾರೆ. ಕಾರ್ಯಕ್ರಮಕ್ಕೆ ಅವ್ರನ್ನ ಸ್ವಾಗತ ಮಾಡ್ತಾ ಇದ್ದೀನಿ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹೇಗಿದೆ ಸರ್ ಹೆಲ್ತ್ ಇವಾಗ ನಿಮ್ದು? ಸ್ವಲ್ಪ ಮೈಕೈ ನೋವಿದೆ, ತಲೆದು ಸ್ವಲ್ಪ ಇನ್ನೊಂದು 2 ದಿನ ಬೇಕಾಗತ್ತೆ. ಮೂಗೇಟು ಅಂತಾರಲ್ಲ ನೋಡಿ, ಆ ಥರ ಈ ಥರದ ಪೆಟ್ಟು ಬಿದ್ದಿರೋದು. ಈ ಒಂದು ಈ ಪಕ್ಕೆಲುಬನ್ನಲ್ಲಿ, ಬೆನ್ನು ಹಿಂದ್ಗಡೆ ಆ ಥರ ಮೂಗೇಟ್ ಬಿದ್ದಿದೆ. ಇಲ್ಲಿ ಕಾಲ ಹತ್ರ ಒಂದು ಸ್ವಲ್ಪ ಇದೆ. ಮತ್ತು ಈ ಬೇಬಿ ಸಿಟ್ಟಿಂಗ್ನಲ್ಲಿ ಕೂರಿಸಿ ಆ ಕಡೆ ಈ ಕಡೆ ದಡೂತಿ ಪೊಲೀಸರು ಕೂತಿದ್ರಲ್ಲ, ಹಿಂಗೇ ಕಾಲಿಡ್ಕೊಂಡು 15 ಗಂಟೆ 20 ಗಂಟೆ ಕೂತಿದ್ರಿಂದಾಗಿ ಈ 2 ಭಾಗದಲ್ಲಿ ಪೇಯ್ನ್ ಇದೆ. ಯಾಕೆಂದರೆ ಕಾಲು ಹಿಂಗೆ ಮುಂದೆ ನಿಡಂಗೂ ಇರಲಿಲ್ಲ, ಹಿಂದೆ ನಿಡಂಗೂ ಇರಲಿಲ್ಲ. ಆಮೇಲೆ ಲಾಂಗ್ ಜರ್ನಿ ಎತ್ತೆತ್ತ ಹಾಕೋದು. ನಾನು ಹೇಳಿದೆ ಬ್ಯಾಕ್ ಪೇಯ್ನ್ ಆಗ್ತಾಯಿದೆ ಅಂತ. ಅವ್ರಿಗೆ ಒಂದು ಬದಿಗೆ ಕೂತ್ಕೋತೀನಿ ಅಂದರೆ ಬದಿಗೆ ಕೂರ್ಸೋಕ್ಕೆ ತಯಾರಿರಲಿಲ್ಲ. ಅವರು ಮಧ್ಯದಲ್ಲೇ ಕೂತ್ಕೋಬೇಕು. ಅವ್ರದ್ದು ಸಿಸ್ಟಮ್ಗಳೆಲ್ಲ ಇದ್ವು ಆ ಸ್ಕಾರ್ಪಿಯೋದಲ್ಲಿ, ಆ ವೈರ್ಲೆಸ್ ಸಿಸ್ಟಮ್ಗಳೆಲ್ಲ, ಕಾಲು ನೀಡಂಗೂ ಇರಲಿಲ್ಲ. ಮತ್ತು ಅದು ಗಂಟೆಗಟ್ಟಲೆ ಅಂದರೆ 10 ಗಂಟೆ 12 ಗಂಟೆ ಹಂಗೆ ಕೂರಿಸಿ. ಅಲ್ಲ, ಈಗ ಬೆಳಗಾವಿಯಿಂದ ಬೆಂಗಳೂರಿಗೆ ಬರೋದು ಬಿಟ್ಬಿಡಿ, ಅದ್ರ ಹಿಂದಿನ ದಿನ ನೈಟು, ಹಿಂದಿನ ದಿನದ್ದೇ ಆ ರೀತಿ ಒಂದು 12-13 ಗಂಟೆಗಳ ಕಾಲ ಸುತ್ತೋಡಿಸಿದ್ರಲ್ಲ. ಹಂಗಾಗಿ ಅದು ಸೇರಿ ಇದು ಸೇರಿ ಎತ್ತಾಕಬೇಕಾದ್ರೆ 50-60 ಜನ ಪೊಲೀಸರು. ನಾನೊಬ್ಬ ಮನುಷ್ಯ, MLA ಬಿಟ್ಬಿಡಿ, ಮನುಷ್ಯ ಅಂತಲೂ ನೋಡ್ದಲೇ ಮೂಟೆ ಎತ್ತೆ ಒಗಿದಿದ್ದು ಅವೆಲ್ಲವೂ ಸ್ವಲ್ಪ ಮೈಕೈ ನೋವು. ಈಗ ಅದಲ್ಲದೆ ಬೇರೆ ಹಾಸ್ಪಿಟಲ್ ನೀವು ತೋರಿಸಿ ಎಲ್ಲ ಇದು ಮಾಡಿದ್ದೀರಾ ಸರ್? ಟ್ರೀಟ್ಮೆಂಟು ತೊಗೊಂಡಿದ್ದೀನಿ. ಬೆಳಗ್ಗೆ ಇದನ್ನು ಕ್ಲೀನ್ ಮಾಡಿ ಕ್ರೀಮ್ ಹಚ್ಚಿ ರೀಬ್ಯಾಂಡೇಜ್ ಮಾಡಿ ಹೋದರು. ಅಲ್ಲಿಗೆ ತೊಗೊಂಡಿದ್ದೀನಿ. ನನಗೆ ಮುಂಚಿಂದಲೂ ಮಾತ್ರಿ ಅವಸ್ಥೆ ತೊಗೊಂಡು ಅಭ್ಯಾಸ ಇಲ್ಲ. ಇಂಜೆಕ್ಷನ್ ತೊಗೊಳೋದು ದೂರ. ಅವ್ರು TT ಇಂಜೆಕ್ಷನ್ ತೊಗೋಬೇಕು ಅಂದರೆ ನಾನು ಬೇಡ ಅಂದೆ. ಕೊರೋನಾದಲ್ಲೂ ಇಂಜೆಕ್ಷನ್ ತಗೊಂಡಿರಲಿಲ್ಲ. ಹಾಗಾಗಿ ಸ್ವಲ್ಪ ದೂರ. ವೆರಿ ಅನ್ಫಾರ್ಚುನೇಟ್ ಸರ್, ಇಷ್ಟೆಲ್ಲ ಘಟನಾವಳಿಗಳು ನಡೆದಿದ್ದು. ಬಟ್ ಒಂದು ರಾಜ್ಯದ ಜನಕ್ಕೆ ಇರತಕ್ಕಂಥ ಗೊಂದಲ, ಟು ಬಿ ಫ್ರಾಂಕ್, ಸದನದಲ್ಲಿ ಅವತ್ತು ನಡೆದದ್ದು ಏನು ಅಂತ ಅಂದ್ಬಿಟ್ಟು ಗೋಜಲಮಯವಾಗ್ಬಿಡ್ತು ನೋಡಿ. ಸದನದಲ್ಲಿ ನಮ್ಮ ಕಸ್ಟೋಡಿಯನ್ ಯಾರು? ನಮ್ಮ ಸಭಾಪತಿ. ಇನ್ನು TV ಮಾಧ್ಯಮದವರು ಮೇಲ್ಗಡೆ ಇದ್ದರು, ಅವರು ವಿಜುವಲ್ಸು. ಅಲ್ಲಿ ಸಭಾಪತಿಗಳು CC ಕ್ಯಾಮ್ರಾನು ಇಟ್ಟಿದ್ದಾರೆ, ಮೈಕ್ರೋ ಫೋನ್ಗಳನ್ನು ಇಟ್ಟಿದ್ದಾರೆ ನಮ್ಮ ವಾಯ್ಸ್ ರೆಕಾರ್ಡ್ ಆಗಲಿಕ್ಕೆ. ಆಮೇಲೆ ಸ್ಟೆನೋಗಳನ್ನು ಕೂರಿಸಿರ್ತಾರೆ. ದಾಖಲೆಗಳು ಅವ್ರ ಹತ್ರ ಇರ್ತವೆ. ಉಳಿದ ದಾಖಲೆಗಳು ನಮ್ಮ ಅಂತರಾತ್ಮದ್ದು. ಬಹಿರಂಗ ದಾಖಲೆಗಳು ಅವ್ರ ಹತ್ರ ಇರ್ತವೆ. ಕಾನೂನು ಪ್ರಕ್ರಿಯೆ ನಡೆಯೋದು ಬಹಿರಂಗ ದಾಖಲೆಗಳ ಆಧಾರದಲ್ಲಿ. ಅದನ್ನು ಸಭಾಪತಿಗಳೇ ಪಡಿಸಿದ್ದಾರೆ. ನಮ್ಮ ಹತ್ರ ಆಡಿಯೋ ವಿಡಿಯೋ ಏನೂ ಇಲ್ಲ ಅಂತ ಅವರೇ ಸ್ಪಷ್ಟಪಡಿಸಿದ್ದಾರೆ. ಹಾಗಾಗಿ ನಾನು ಅವರ ರೂಲಿಂಗನ್ನು ಮೀರಿ ನಾನೇನು ಮಾತಾಡೋಕ್ಕೆ ಬಯಸಲ್ಲ. ಬಟ್ ಕಾಂಗ್ರೆಸ್ನವರ ವರ್ಷ ನಮ್ಮ ಹತ್ರ ಆಡಿಯೋ ವಿಡಿಯೋ ಇದೆ, ದಾಖಲಾತಿಗಳು ನಮ್ಮ ಹತ್ರ ಇದೆ ಅಂತ ಹೇಳ್ತಾರೆ. ಕೊಡ್ಬೋದು, ಕೊಟ್ಟು ಸಭಾಪತಿಗಳಿಗೆ ಕೊಟ್ಟು ಅದನ್ನು FSL ತನಿಖೆಗೆ ಒಳಪಡಿಸಿ ಸಭಾಪತಿಗಳ ನಿರ್ಣಯಕ್ಕೆ ಬಿಡ್ಬೋದು. ಈಗೇನೆಂದರೆ ಆ ಥರ ಏನಾರು ಇತ್ತು ಅಂದರೆ, ಈಗ ನಮ್ಮ ನಿಯಮಾವಳಿಗಳ ಪ್ರಕಾರ ನಮ್ಮ ಕಸ್ಟೋಡಿಯನ್ ಸಭಾಪತಿಗಳು. ಸದನದ ಒಳಗೆ ನಡೆಯುವ ವಿದ್ಯಮಾನಗಳಿಗೆ, ವಿಧಾನ ಮಂಡಲದೊಳಗೆ ನಡೆಯುವ ವಿದ್ಯಮಾನಗಳಿಗೆ ನಮ್ಮ ಕೇರ್ ಟೇಕರು, ನಮ್ಮ ಕಸ್ಟೋಡಿಯನ್ನು ಸಭಾಪತಿಗಳು. ರೂಲಿಂಗ್ ಕೊಡಬೇಕಾದವರು ಅವರೇನೆ, ಆ್ಯಕ್ಷನ್ ಮಾಡಬೇಕಾದವರು ಕೂಡ ಅವರೇನೆ. ಹಾಗಾಗಿ ಅವರು ಆ್ಯಕ್ಷನ್ ಮಾಡ್ಬೋದು. ಗುಂಡಾಗಳನ್ನು ಕಳಿಸಿ ಆ್ಯಕ್ಷನ್ ಮಾಡ್ಸೋಕ್ಕೆ ಅವಕಾಶ ಇಲ್ಲ.